ಸರ್ ಒಂದು ಮೆಗಾ ಸೀರಿಯಲ್ ಮಾಡಿದ್ರಿ, ಆ ಸೀರಿಯಲ್ ಕೂಡ ಮುಗ್ದೋಯ್ತು. ಅದರಲ್ಲಿ ಏನೆಲ್ಲ ಕಹಿ ಘಟನೆಗಳಾಯಿತು ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ. ಅದಾದರೂ ಸಹ ಸೀರಿಯಲ್ ಕೂಡ ಮುಗ್ದೋಗಿದೆ. ಅದಾದರೂ ಸಹ ಇನ್ನೂ ನಿಮ್ಮನ್ನು ಅದು ಎಳಿತಾನೇ ಇದೆ. ಆ ಘಟನೆಗಳು ನಿಮಗೆ ಪದೇ ಪದೇ ಕಾಡ್ತಾನೆ ಇರೋವಂಥದ್ದು. ಮತ್ತು ಸೊ ಇದೆಲ್ಲ ಆಗಿದ್ದರಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಿದೆ ಸರ್? ಅಂದರೆ ಎಲ್ಲೋದ್ರೂ ನಿಮಗೆ ಅದೊಂದು ಇದಾಗ್ತಾನೆ ಇರುತ್ತೆ. ಅಂದರೆ ಏನೋ ಒಂದು ಕ್ವಶನ್ಸ್ ರೈಸ್ ಆಗ್ತಾ ಇರುತ್ತೆ, ಅದರ್ವೈಸ್ ಆ ಕಡೆಯಿಂದ ಏನೋ ಒಂದು ಕಾಲ್ಸ್ ಬಂದಿರುತ್ತೆ. ಆ ರೀತಿ ಘಟನೆಗಳು ನಡೀತಾನೆ ಇರುವಂಥದ್ದು. ಎಷ್ಟು ನೋವಾಗಿದೆ ಸರ್? ನನಗೆ ತುಂಬ ನೋವಾಗಿದೆ. ಅದು ನಿಜ ಹೇಳ್ತಿದ್ದೀನಿ. ನನಗೆ ತುಂಬ ಅದು ನೋವಿದೆ, ಸಂಕಟನೂ ಇದೆ. ಅದು ನಾನು ಯಾವತ್ತೂ ಇದುವರೆಗೂ ನಾನು ಅದನ್ನು ಮರ್ತಿಲ್ಲ. ನಿಜ ಹೇಳಬೇಕು ಅಂತಂದರೆ ಅದು ನನಗೆ ಎಷ್ಟು ಕಾಡುತ್ತೆ ಅಂತಂದರೆ ನಾನು ಅವತ್ತಿನ ದಿವಸದಿಂದ ಇವತ್ತಿನವರೆಗೂ ಸರಿಯಾಗಿ ನಿದ್ದೆನೂ ಮಾಡಿಲ್ಲ ನಾನು. ಅದು ನಮ್ಮ ಮನೆಯವ್ರಿಗೆ ಎಲ್ರಿಗೂ ಗೊತ್ತಿದೆ. ನಾನು ಸರಿಯಾಗಿ ನಿದ್ದೆನೇ ನನಗೆ ಬರೋದೇ ಇಲ್ಲ ನನಗೆ. ಹಾಗಾಗಿ ಆದರೆ ನಾನು ನಿಂತಿಲ್ಲ, ಎಲ್ಲೂ ನಿಂತಿಲ್ಲ ನಾನು. ಅದು ಆಯಿತು ಅನ್ನೋದಕ್ಕೋಸ್ಕರ ನಾನು ತುಂಬ ಬೇಜಾರದಿಂದ ಅಥವಾ ದುಃಖದಿಂದ ಅಥವಾ ಯಾವುದೋ ಚಟದಲ್ಲಿ ನನ್ನನ್ನು ಮುಳುಗಿಸ್ಕೊಂಡು ಆ ಥರ ನಾನು ಇಲ್ಲ. ನಾನು ನನ್ನ ಕೆಲಸನ ನಾನು ತಕ್ಷಣ ಮಾರನೇ ದಿನವೇ, ಯಾಕಂದರೆ ನಾನು ನನ್ನ ಲೇಖನಗಳಲ್ಲೇ ಬರೆದಿದ್ದೀನಿ ನಾನು, ಏನಾದರೂ ಆದರೆ ತಕ್ಷಣ ನಾವು ಎದ್ದೇಳಬೇಕು ಅಂತ. ನಾವು ಬಿದ್ದಾಗ ನಾವು ಅಲ್ಲೇ ಬಿದ್ದುಕೊಂಡೇ ಇದ್ದರೆ ನಮ್ಮ ಜೀವನದಲ್ಲಿ ನಮಗೆ ಯಾವತ್ತೂ ಎದ್ದೇಳೋದಕ್ಕೆ ಆಗೋದೇ ಇಲ್ಲ. ಯಾಕಂತಂದರೆ ಅದು ನಮಗೆ ಎಲ್ಲೋ ಒಂದು ನಕಾರಾತ್ಮಕ ಶಕ್ತಿ ಎಳ್ಕೊಂಡ್ಬಿಡುತ್ತೆ. ತಕ್ಷಣ ಎದ್ದೇಳಬೇಕು, ನಾವು ಕೆಲಸ ಮಾಡಬೇಕು. ಹಾಗಾಗಿ ನಾನು ತಕ್ಷಣ ಎದ್ದು ಮಾರನೇ ದಿನವೇ ನನ್ನ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಪೋಸ್ಟ್ಗಳನ್ನು ಹಾಕಿದೆ. ನಾನು ಸ್ವಚ್ಛತೆಗಾಗಿ ನಾನು ಸಹಭಾಗಿ ಅನ್ನೋ ಒಂದು ಅಭಿಯಾನ ನಡೆಸ್ತೀನಿ. ಅದರದ್ದು ಒಂದಿಷ್ಟು ಪೋಸ್ಟ್ ಹಾಕಿದೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಆ ನಿಟ್ಟಲ್ಲಿ ನಾನು ಮಾಡಿದೆ. ಜೊತೆಗೆ ಒಂದಿಷ್ಟು ಆರ್ಟಿಕಲ್ಸ್ಗಳನ್ನು ಬರೆದೆ. ಒಂದು ಕಾದಂಬರಿ ಬರಿತಾ ಇದ್ದೀನಿ. ಸೂರ್ಯವಂಶ ಧಾರಾವಾಹಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ, ಶೆಫ್ ಚಿದಂಬರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ. ನನ್ನ ಸಾಕ್ಷ್ಯಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬಂತು ನನಗೆ. ಹಾಗಾಗಿ ನಾನೆಲ್ಲೂ ನಿಂತಿಲ್ಲ. ಆದರೆ ಅವರೆಲ್ಲ ಅದನ್ನೆಲ್ಲ ಮಾಡಿದ್ರಲ್ಲ, ಅದು ನನಗೆ ಅದು ತುಂಬ ಅಂದರೆ ತುಂಬ ಸಂಕಟ ಇದೆ. ನನ್ನವರೇ ಆಗಿದ್ರು ಅವರೆಲ್ಲ. ಜಗಳ ಆದರೂ ವಾದ ಆದರೂ ಕೂಡ ನಮ್ಮವರೇ ಆಗಿದ್ರು ಅವರೆಲ್ಲ. ಜಗಳ ವಾದ ಎಲ್ಲ ಸಾಮಾನ್ಯ ಮನೆಯಲ್ಲೂ ಆಗ್ತವೆ. ಆದರೆ ಅದಕ್ಕೆ ಇಷ್ಟರ ಮಟ್ಟಿಗೆ ಅವರು ಹೋಗಿ ಬ್ಯಾನ್ ಅಂತ ಎಲ್ಲ ಹೇಳಿ ಅವಶ್ಯಕತೆ ಇತ್ತ? ಆಮೇಲೆ ನನಗದು ಪಾತ್ರ ಮಾಡೋದಕ್ಕೆ ಮುಗಿಸೋದಕ್ಕೆ ನನಗದು ಆಗಲೇ ಇಲ್ಲ.